ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೈವ್ ರವಿ ಕನ್ನಡಿಗ. ನಂದು ಇವಾಗ 7 ಡ್ಯೂಟಿ ಕಂಪ್ಲೀಟ್ ಆಗೈತೆ ಹೊಲದಲ್ಲಿ. ಇನ್ನು 3 ಡ್ಯೂಟಿ ಮಾಡಬೇಕು ಇನ್ಸೆಂಟಿವ್ಗೋಸ್ಕರ. ಟೈಮ್ ಈಗ 4:15 ಆಗೈತೆ. ಇನ್ನು 3 ಡ್ಯೂಟಿ ಮಾಡ್ತೀನ ಇಲ್ವಾ ಅಂತ ನಿಮ್ಮ ಜೊತೆನೇ ಹಂಚ್ಕೊತೀನಿ ಬನ್ನಿ. ಹೋಗ್ತಾ ಇದ್ದೆ, ಅಲ್ಲೇ ಕಬ್ನಲ್ಲಿತ್ತು. ನಾನು ಕಬ್ನಲ್ಲಿ ಕೊಡಿಬೇಕು ಅಂದ್ಬಿಟ್ಟು ಹೋಗಿ ಒಂದು ಕಬ್ನಲ್ಲಿ ಕೊಡಿಯೋಣ ಅಂತ ಕೇಳಿದೆ. ಕಬ್ಬು ತುಂಬ ಫ್ರೆಶ್ ಆಗಿತ್ತು, ಅದರಿಂದ ಜ್ಯೂಸು ಕೂಡ ತುಂಬಾ ಚೆನ್ನಾಗಿತ್ತು. ಸರಿ ಅಂತ ಜ್ಯೂಸ್ ಕುಡಿದು ದುಡ್ಡು ಕೊಟ್ಬಿಟ್ಟು ವಾಪಸ್ ಗಾಡಿಗೆ ಬಂದೆ. ಗಾಡಿಗೆ ಬರ್ತಿದ್ದಂಗೆ ಜಾಲಹಳ್ಳಿ ಕ್ರಾಸ್ಗೆ ಒಂದು ಬಾಡಿಗೆ ಬೀಳ್ತು. ಪಿಕಪ್ ಲೊಕೇಶನ್ ಎಲ್ಲಿ ಅಂತ ನೋಡಿದ್ರೆ, ನಾನು ಲಾಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದ್ನಲ್ಲ ಅದೇ ರೋಡಲ್ಲೇ ಪಿಕಪ್ ಇತ್ತು. ಹೋಗ್ತಾ ಇದ್ದಂಗೆ ಕಸ್ಟಮರ್ ರೆಡಿ ಇದ್ರು. OTP ಹಾಕೊಂಡು ರೈಡ್ನ ಸ್ಟಾರ್ಟ್ ಮಾಡಿ ಸೀದಾ ತಗೊಂಡ್ಬಂದು ಅವ್ರನ್ನ ಜಾಲಹಳ್ಳಿ ಕ್ರಾಸಲ್ಲಿ ಡ್ರಾಪ್ ಮಾಡಿದೆ. ಮುಂದೆ ಹೋದ್ಮೇಲೆ TVS ಕ್ರಾಸಿಂದ ಒಂದು ಬುಕ್ಕಿಂಗ್ ಬಂತು, ಅದು ಮಡಿವಾಳಗೆ. ಇದು ನನ್ನ 9ನೇ ಡ್ಯೂಟಿ. ಕಸ್ಟಮರು 8 ಗಂಟೆ ಅಷ್ಟರಲ್ಲಿ ಮಡಿವಾಳ ರೀಚ್ ಆಗಬೇಕು, ಬಸ್ ಇದೆ ಅಂದರು. ಟ್ರಾಫಿಕ್ಕು ಕೂಡ ತುಂಬ ಜಾಸ್ತಿನೇ ಇತ್ತು. ನೋಡೋಣ, ಟ್ರೈ ಮಾಡೋಣ ಅಂತ ಹೋದೆ. JP ನಗರದಿಂದ ಸಿಲ್ಕ್ಬೋರ್ಡ್ಗೆ ಹೋಗೋ ಡಬಲ್ ಡೆಕ್ಕರ್ ಟ್ರೈನ್ ಮೇಲೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನೀವು ಇನ್ನೂ ಯಾರು ಹೋಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಂಗೋ ಹಿಂಗೋ ಕಸ್ಟಮರ್ನ ಡ್ರಾಪ್ ಮಾಡಿ ಇನ್ನೊಂದು ಬುಕ್ಕಿಂಗಿಗೆ, ಲಾಸ್ಟ್ ಬುಕ್ಕಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದಂಗೆ ರೋಗಿ ಬಯಸಿದ್ದು ಅಲ್ಲೋ ಅನ್ನ, ವೈದ್ಯರು ಹೇಳಿದ್ದು ಅಲ್ಲೋ ಅನ್ನ ಅನ್ನಂಗೆ HSR ಲೈವ್ಟಿಂದ ಮಲ್ಲೇಶ್ವರಂಗೆ ಲಾಸ್ಟ್ ಡ್ಯೂಟಿ ಬೀಳ್ತು. ಬರ್ತಾ ಇರಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಹಾರಾಜ ಟ್ರೋಫಿ ಮೈಸೂರು ವಾರಿಯರ್ಸ್ ವರ್ಸಸ್ ಹುಬ್ಳಿ ಟೈಗರ್ಸ್ ಮ್ಯಾಚ್ ನಡೀತಾ ಇತ್ತು. ಅಲ್ಲಿಂದ ಕಸ್ಟಮರ್ನ ಕರ್ಕೊಂಬಂದು ಸೀದಾ ಮಲ್ಲೇಶ್ವರಮಲ್ಲಿ ಡ್ರಾಪ್ ಮಾಡಿದೆ. ನನ್ನ ಡ್ಯೂಟಿನೂ ಕಂಪ್ಲೀಟ್ ಮಾಡಿದೆ. ಕಸ್ಟಮರು ಮದುವೆಗೆ ಹೋದ್ರು, ನಾನು ಮನೆಗೆ ಹೋದೆ. ನಿಮಗೆ ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.